ಒಂದು ಸಲ ಪೈಲ್ಸ್ ಅಂತ ಕಾಣಿಸ್ಕೊಂಡ್ಮೇಲೆ ಹಾ. ಈ ಫುಡ್ಸ್, ಈ ಆಹಾರ ಪದಾರ್ಥಗಳನ್ನ ಕಡ್ಡಾಯವಾಗಿ ಸ್ಟಾಪ್ ಮಾಡ್ಬೇಕು ಅನ್ನೋದಿದ್ರೆ ವಿಚಾರದು. ಹಾ, ಒಂದು ಸರಿ ಪೈಲ್ಸ್ ಬಂದ ಮೇಲೆ ಗ್ರೇಡ್ 2 ಅಲ್ಲಿದ್ರೆ, ಅರ್ಲಿ ಗ್ರೇಡ್ 2 ಅಲ್ಲಿದ್ರೆ ಕೆಲವು ದಿನ ನಾನ್ ವೆಜ್ ಸ್ಟಾಪ್ ಮಾಡಬೇಕು. ಆಯ್ತಾ? ಜಂಕ್ ಫುಡ್ ತಿನ್ನೋರು ಬರೀ ಪೈಲ್ಸ್ ಅಲ್ಲ, ಲೈಫ್ ಲಾಂಗ್ ಜಂಕ್ ಫುಡ್ ಸ್ಟಾಪ್ ಮಾಡಬೇಕು. ಮೂರನೇದು, ನೀರು ಚೆನ್ನಾಗಿ ಕುಡಿಬೇಕು. 20 kg ಇದ್ರೆ ಮನುಷ್ಯ 1 ಲೀಟರ್ ನೀರು, 60 kg ಇದ್ರೆ 3 ಲೀಟರ್ ನೀರು. ಹಣ್ಣು ತಿನ್ಬೇಕು, ಚೆನ್ನಾಗಿ ತರಕಾರಿ ತಿನ್ಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು. ಒಂದ್ಸರಿ ಪೈಲ್ಸ್ ಅಂತ ಬಂದ್ರೆ ಇದೆಲ್ಲ ಮಾಡೋ ಜೊತೆಗೆ ದಯವಿಟ್ಟು ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಕರೆಕ್ಟ್. ನಿಮಗೆ ಅದು ಪೈಲ್ಸ್ ಅನ್ಸ್ಬೋದು, ಅದು ಕ್ಯಾನ್ಸರ್ ಸಹ ಆಗಿರ್ಬೋದು. ಅರ್ಥ ಆಯ್ತಲ್ವಾ? ಹಾಗಾಗಿ ಯಾವುದೇ ಸಿಂಪ್ಟಮ್ ಬರಲಿ, ಬ್ಲೀಡಿಂಗ್ ಆಗಲಿ, ನೋವಾಗಲಿ, ಪಸ್ ಹೋಗ್ಲಿ, ಬೇದಿ ಆಗಲಿ, ಮ್ಯೂಕಸ್ ಆಗಲಿ, ಹೊಟ್ಟೆ ನೋವು ಬರಲಿ, ಪದೇ ಪದೇ ಬೇದಿ ಆಗೋದು, ಪದೇ ಪದೇ ಕಾನ್ಸ್ಟಿಪೇಷನ್ ಆಗೋದು, ಮನೆ ಬದ್ದು ಮಾಡೋದು ಬಿಟ್ಟು ಮರ್ಯಾದೆಯಿಂದ ಒಳ್ಳೆ ವೈದ್ಯರ ಹತ್ರ ಹೋಗೋದು ಬಹಳ ಒಳ್ಳೇದು. ಕರೆಕ್ಟ್. ಸೊ ದಟ್ ವಾಸ್ ಮೈ ನೆಕ್ಸ್ಟ್ ಕ್ವೆಶ್ಚನ್. ಪೈಲ್ಸ್ ಕ್ಯಾನ್ಸರ್ ಆಗಿ ಟರ್ನ್ ಆಗಬಹುದಾ ಅನ್ನೋದು. ಪೈಲ್ಸ್ ಯಾವತ್ತೂ ಕ್ಯಾನ್ಸರ್ ಆಗಿ ಟರ್ನ್ ಆಗಲ್ಲ. ಓಕೆ. ಆದರೆ ಕ್ಯಾನ್ಸರ್ನ ಪೈಲ್ಸ್ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಎಷ್ಟೋ ಜನ ಪ್ರಾಣ ಬಿಟ್ಟಿದ್ದಾರೆ. ಈ ಒಂದು ಕನ್ಫ್ಯೂಷನ್ ಇಂದ ಇವತ್ತು ಇಂಡಿಯಾದಲ್ಲಿ 100ಕ್ಕೆ 78 ಜನ ಕೋಲೋನ್ ಕ್ಯಾನ್ಸರ್ಸು ಡಯಾಗ್ನೋಸ್ ಆಗೋದು ಲೇಟ್ ಸ್ಟೇಜಲ್ಲಿ, ಆಸ್ ಪರ್ ICMR ರಿಪೋರ್ಟ್ ಪ್ರಕಾರ. ಯಾಕೆ ಲೇಟ್ ಸ್ಟೇಜ್ ಡಯಾಗ್ನೋಸ್ ಆಗುತ್ತೆ ಕ್ಯಾನ್ಸರ್ ಅಂತ ಹೇಳಿದ್ರೆ, ಒಂದು, ಬ್ಲೀಡಿಂಗ್ ಅಂದರೆ ಅವರು ಪೈಲ್ಸ್ ಅಂತ ಉದಾಸೀನ ಮಾಡುತ್ತಾರೆ. ಎರಡನೇದು, ಕ್ಯಾನ್ಸರ್ ಸೈಲೆಂಟಾಗಿ ಬೆಳೀತಾ ಇರುತ್ತೆ, ಅವ್ರಿಗೇನು ಸಿಂಪ್ಟಮ್ ಇರಲ್ಲ. ಮೂರನೇದು, ಹೋಗಿರ್ತಾರೆ ಡಾಕ್ಟರ್ ಹತ್ರ, ಡಾಕ್ಟ್ರು ಸರಿಯಾಗಿ ನೋಡಿರಲ್ಲ. ನಾಲ್ಕನೇದು, ಕ್ವಾಕ್ಸ್ ಹತ್ರ ಹೋಗಿರ್ತಾರೆ, ಅವ್ರು ಎಲ್ಲ ಬ್ಲೀಡಿಂಗು ಪೈಲ್ಸ್ ಅಂತೇಳಿ ದಾರ ಕಟ್ಟಿರ್ತಾರೆ. ಆದರೆ ಎಲ್ಲ ಬ್ಲೀಡಿಂಗು ಪೈಲ್ಸ್ ಅಲ್ಲ, ಅದು ಕ್ಯಾನ್ಸರ್ ಸಹ ಆಗಿರ್ಬೋದು, ಕ್ರಾನ್ಸ್ ಡಿಸೀಸ್ ಆಗಿರ್ಬೋದು, ಅಲ್ಸಿರೇಟಿವ್ ಕೊಲೈಟಿಸ್ ಆಗಿರ್ಬೋದು, ಅಥವಾ ಪಾಲಿಪ್ ಆಗಿರ್ಬೋದು. ಸೊ ಬ್ಲೀಡ್ ಆದಾಗ ದಯವಿಟ್ಟು ಹೋಗಿ ಡಾಕ್ಟರ್ ಹತ್ರ ಒಂದು ಕೊಲೊನೋಸ್ಕೋಪಿ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಬಟ್ ಇದಕ್ಕೆ ಜೆನೆಟಿಕ್ ಕಾಂಪೊನೆಂಟ್ ಏನಾದ್ರೂ ಇರಬಹುದಾ? ಇವಾಗ ನಮ್ಮ ತಂದೆ ತಾಯಿಗೆ ಪೈಲ್ಸ್ ಇದ್ರೆ ಶುಡ್ ಐ ಬಿ ವರಿಡ್ ಅಥವಾ ಕನ್ಸರ್ನ್ ಅಂಡ್ ಬಿ ಮೋರ್ ಕೇರ್ಫುಲ್? ಮೇಡಮ್, ಕೆಲವರು ಬರ್ತಾರೆ, ಸರ್ ನಮ್ದು ಪೈಲ್ಸ್ ಫ್ಯಾಮಿಲಿ ಅಂತ. ನಾನು ಹೇಳ್ತೀನಿ, ಮನೆ ಮುಂದೆ ಬೋರ್ಡ್ ಹಾಕ್ಬಿಡಿ ಪೈಲ್ಸ್ ಫ್ಯಾಮಿಲಿ ಅಂತ. ಗೊತ್ತಾಯ್ತಲ್ವಾ? ಯಾಕೆ ಪೈಲ್ಸ್ ಫ್ಯಾಮಿಲಿ ಅಂತ ಹೇಳಿದ್ರೆ ಮೇಡಮ್, ಆ ಮನೆಯಲ್ಲಿ ಎಲ್ರದ್ದು ಒಂದೇ ಲೈಫ್ ಸ್ಟೈಲ್ ಇರುತ್ತೆ, ಒಂದೇ ಫುಡ್ ಹ್ಯಾಬಿಟ್ಸ್ ಇರುತ್ತೆ, ಒಂದೇ ಸ್ಲೀಪಿಂಗ್ ಪ್ಯಾಟರ್ನ್ ಇರುತ್ತೆ. ಆ ಪ್ಯಾಟರ್ನ್ ಇಂದ, ಲೈಫ್ ಸ್ಟೈಲ್ ಇಂದ ಪೈಲ್ಸ್ ಬಂದಿರುತ್ತೆ ಅವ್ರಿಗೆ. ಜೆನೆಟಿಕ್ಸ್ ಇಂದ ಪೈಲ್ಸು ಯಾವುದೇ ಕಾರಣಕ್ಕೂ ಬರಲ್ಲ. ಜೆನೆಟಿಕ್ಸ್ ಇಂದ ಬರೋದು ಕೋಲೋನ್ ಕ್ಯಾನ್ಸರ್ಸ್, ಜೆನೆಟಿಕ್ಸ್ ಇಂದ ಬರೋದು ಕ್ರಾನ್ಸ್ ಡಿಸೀಸ್, ಜೆನೆಟಿಕ್ಸ್ ಇಂದ ಬರೋದು ಅಲ್ಸಿರೇಟಿವ್ ಕೊಲೈಟಿಸ್. ಸೊ ಈ 3 ಕಾಯಿಲೆಗಳು ಬ್ಲೀಡ್ ಆಗತ್ತಲ್ಲ, ಹಾಗಾಗಿ ಜನ ನಮ್ದು ಪೈಲ್ಸ್ ಫ್ಯಾಮಿಲಿ, ಜೆನೆಟಿಕ್ಕು ನಮ್ಮ ತಾತಾಯಿಂದ ಬಂತು, ನಮ್ಮ ಅಪ್ಪ ಇಂದ ಬಂದದ್ದು ಜನ ಬರ್ತಾರೆ. ಸೊ ಪೈಲ್ಸು ಜೆನೆಟಿಕ್ ಅಲ್ಲ. ಆಲ್ಸೋ ಸ್ಪೈಸಿ ಫುಡ್ ಜಾಸ್ತಿ ತಿಂದಾಗ, ಬರೀ ಹೊರಗಿನ ಫುಡ್ ಅಲ್ಲ, ಮನೇಲೇ ಹೆಚ್ಚು ಸ್ಪೈಸಿ ಫುಡ್ ತಿಂದ್ರು ಪೈಲ್ಸ್ ಬರಬಹುದು ಅನ್ನೋದು ಬಂದಿದೆ. ಇಸ್ ಇಟ್ ಅ ಮಿತ್ ಆರ್ ಅ ಫ್ಯಾಕ್ಟ್? ಇಟ್ಸ್ ಅ ಮಿತ್. ಸ್ಪೈಸಿ ಫುಡ್, ಉತ್ತರ ಕರ್ನಾಟಕದ ಮಂದಿ ಮೆಣಸಿನಕಾಯಿ ತಿಂತಾರ, ಎಣ್ಣೆಗಾಯಿ ಬದನೆಕಾಯಿ ತಿಂತಾರ. ಬಟ್ ಔಟ್ ಡಯಟ್ ನೋಡಿ, 4 ಥರ ಪಲ್ಯ ಇರ್ತದೆ, ಜೋಳದ ರೊಟ್ಟಿ, ಫೈಬರ್ ಇರುತ್ತೆ, ಸ್ವಲ್ಪ ಅನ್ನ, ಬೇಳೆ ಸಾರು ಎಲ್ಲ ಇರುತ್ತೆ, ಮೆಂತ್ಯ ಸೊಪ್ಪು, ಉಳ್ಳಾಗಡ್ಡಿ ಎಲ್ಲ ಇರ್ತದೆ. ಓಲ್ಡ್ ಮೈಸೂರಲ್ಲಿ ಇಷ್ಟು ಅನ್ನ, ಇಷ್ಟು ಸಾರು ಇದು ತಿಂತಾರಷ್ಟೇ. ಸ್ಪೈಸಿ ಫುಡ್ ಇಂದ ಪೈಲ್ಸ್ ಬರಲ್ಲ. ಸ್ಪೈಸಿ ಫುಡ್ ತಿಂದ್ರೆ ಹೋಗ್ಬೇಕಾದ್ರೆ ಮೋಷನ್ ಸ್ವಲ್ಪ ಉರಿ ಆಗುತ್ತಷ್ಟೇ. ಪೈಲ್ಸ್ ಬರೋದು ಲೆಸ್ ಫೈಬರ್, ತುಂಬಾ ಪ್ರೋಟೀನ್ ತಿಂದಾಗ, ತುಂಬಾ ಜಂಕ್ ಫುಡ್ ತಿಂದಾಗ, ನೀರು ಕುಡಿದೇ ಇದ್ದಾಗ, ನಿದ್ದೆ ಸರಿಯದೇ ಇದ್ದಾಗ, ಸ್ಪೈಸಿ ಫುಡ್ ತಿನ್ನೋದ್ರಿಂದ ಯಾವುದೇ ಕಾರಣಕ್ಕೂ ಪೈಲ್ಸ್ ಬರಲ್ಲ. ಸೊ ಎಂಜಾಯ್ ಯುವರ್ ಸ್ಪೈಸಿ ಫುಡ್, ಡೋಂಟ್ ಮಿಸ್ ಔಟ್. ಅಂಡ್ ನಾವು ಹ್ಯೂಮನ್ಸ್ ಹೋಮೋಸೆಪಿಯನ್ಸ್ ಆಗಿ, ಅಂದ್ರೆ 2 ಲೆಗ್ ಸ್ಪೀಶೀಸ್ ಆಗಿ ನಾವು ವಿ ಸ್ಟ್ಯಾಂಡ್ ಅಪಾರ್ಟ್ ಬೇರೆ ಸ್ಪೀಶೀಸ್ಗೆ ಕಂಪೇರ್ ಮಾಡಿದಾಗ. ಬಟ್ ಇದು ಇಟ್ ಕಮ್ಸ್ ವಿತ್ ಫ್ಯೂ ಒಂದಷ್ಟು ಡ್ರಾಬ್ಯಾಕ್ಸ್ ಅಥವಾ ಸೆಟ್ ಬ್ಯಾಕ್ಸ್. ಬಿಕಾಸ್ ಗ್ರಾವಿಟಿ ಏನಿದೆ ಅದರಿಂದ ನಾವು ಸಾಕಷ್ಟನ್ನ ಫೇಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ರೀಸೆಂಟ್ ಆಗಿ ಒಬ್ರು ಆರ್ಥೋಪೆಡಿಕ್ ಸರ್ಜನ್ ಹತ್ರ ಮಾತಾಡ್ತಿದ್ದೆ, ಅವ್ರು ಹೇಳ್ತಿದ್ರು, ಹೇಗೆ ಬಿಕಾಸ್ ಆಫ್ ಗ್ರಾವಿಟಿ ನಾವು 4 ಲೆಗ್ಡೇ ಆಗಿದ್ದಿದ್ರೆ ನೀ ಪ್ರಾಬ್ಲಮ್ಸ್ ಇಷ್ಟು ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಇಲ್ಲಿ ನೀ ಇಶ್ಯೂಸ್ ಹೆಚ್ಚು ಕಾಣಿಸ್ಕೊಳ್ತಿರೋದಕ್ಕೆ ರೀಸನ್ ಒಂದು ಗ್ರಾವಿಟಿ, ಅಂಡ್ ಇದು ನಾವು ನಿಂತ್ಕೋಬೇಕಲ್ಲ ಅನ್ನೋ ಕಾರಣಕ್ಕೆ ಫಾರ್ಮ್ ಆಗಿರೋದು ಈ ಜಾಯಿಂಟ್ಸ್ ಅಂತ. ಅಂಡ್ ಪೈಲ್ಸ್ಗೂ ಗ್ರಾವಿಟಿ ಇಟ್ ಪ್ಲೇಸ್ ಸಚ್ ಅನ್ ಇಂಪಾರ್ಟೆಂಟ್ ರೋಲ್. ಹೌದು, ನಮ್ಮ ಟೆಕ್ಸ್ಟ್ ಬುಕ್ ಬೇಲಿಯನ್ ಲಾ ಒಂದು ಬುಕ್ ಅಲ್ಲಿ ದಿಸ್ ಇಸ್ ದ ಪ್ರೈಸ್ ಹ್ಯೂಮನ್ ಬೀಯಿಂಗ್ ಹ್ಯಾವ್ ಟು ಪೇ ಬಿಕಾಸ್ ಈಸ್ 2 limbs, 2 ಕಾಲಿರೋದ್ರಿಂದ. ಸೊ ಅನಿಮಲ್ಸ್ ಎಲ್ಲ 4 ಲಿಂಬು. ನನ್ನ ಹತ್ರ ವೆಟರ್ನರಿ ಡಾಕ್ಟರ್ಸ್ ಬರ್ತಾರೆ,
ಸರ್ ನಮ್ಮಲ್ಲಿ ಪೈಲ್ಸ್ ನಾವು ನೋಡೇ ಇಲ್ಲ ಅಂತ. ನೀವು ಓದಿಲ್ವಾ ಅಂತ ಕೇಳ್ತೀನಿ. ಸೊ ಗ್ರಾವಿಟಿಯಿಂದ ಪೈಲ್ಸ್ ಬರುತ್ತೆ. ಸೊ ಅನಿಮಲ್ಸ್ ಫೋಲಿಮ್ಡ್ ಆಗಿರೋದ್ರಿಂದ ಪೈಲ್ಸ್ ಬರಲ್ಲ. ಓಕೆ ಓಕೆ ಓಕೆ. ಅಂಡ್ ತುಂಬಾ ಹೊತ್ತು ನಾವು ಕಮೋಡ್ ಮೇಲೆ ಕೂತ್ಕೊಳ್ಳೋದು, ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳೋದು, ಮೈಂಡ್ಲೆಸ್ ಸ್ಕ್ರೀನಿಂಗ್, ಐ ಮೀನ್ ಸ್ಕ್ರಾಲಿಂಗ್ ಏನ್ ಮಾಡ್ತೀವಿ ನಾವು, ಅದು ಇಟ್ ಇಸ್ ಆಲ್ಸೋ ಒನ್ ಆಫ್ ದ. ಈಗೆಲ್ಲ ಏನಾಯ್ತು, ಇಂಡಿಯನ್ ಕಮೋಡ್ ಇತ್ತು ಮೊದಲು, ಅದೆಲ್ಲ ಯುರೋಪಿಯನ್ ಶಿಫ್ಟ್ ಆಯ್ತು. ಈ ಯುರೋಪಿಯನ್ ಕಮೋಡ್ ಶಿಫ್ಟ್ ಆದಾಗ ಏನಾಯ್ತು, ಇತ್ತೀಚೆಗೆ ಜೆನ್ಜೀಸ್ ಎಲ್ಲ ಏನ್ ಮಾಡ್ತಾರೆ, ಆರಾಮಾಗಿ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ. ಜೆನ್ಜಿಗಳೇ ಅಲ್ಲ, ಎಲ್ಲರೂ ಅಷ್ಟೇ. ನಂಡೇನು ಅಷ್ಟೇ ಮೇಡಮ್, ಫಸ್ಟ್ ಸ್ಟಾರ್ಟ್ ಆಗೋದು ಮೊಬೈಲಿಂದ ವಾಶ್ರೂಮಲ್ಲಿ. ಬಟ್ ನಾನು ತುಂಬ ಹೊತ್ತು ಕೂತ್ಕೊಳ್ಳಲ್ಲ. ಸೊ ಜನ ಹೋಗಿ ಏನು ಮಾಡ್ತಾರೆ, ವಾಶ್ರೂಮಲ್ಲಿ ಬಾತ್ರೂಮ್ ಕ್ಯಾಂಪಿಂಗ್ ಅಂತ ಕೂತ್ಬಿಡ್ತಾರೆ. ಎಲ್ಲ ವಾಟ್ಸ್ಯಾಪು, ಇಮೇಲು, ಸ್ಕ್ರಾಲು ಎಲ್ಲ ಅಲ್ಲೇ ಮಾಡ್ತಾರೆ. ಇತ್ತೀಚೆಗೆ ಬಾತ್ರೂಮ್ ಇದೆಲ್ಲ ವಾಶ್ರೂಮು, ಅದು ಡಿಸ್ಟ್ರೆಸ್ಸಿಂಗ್ ಪ್ಲೇಸ್ ಅಂತ ಜನಗೆ. ಒಳಗೋಗಿ ಇವತ್ತು ಬೆಡ್ರೂಮ್ಸ್ಗಿಂತ ಚೆನ್ನಾಗಿ ಬಾತ್ರೂಮ್ ಡಿಸೈನ್ ಮಾಡಿರ್ತಾರೆ, ರಾಯಲ್ ಆಗಿ ಲ್ಯಾವಿಶ್ ಆಗಿರುತ್ತೆ. ಅಲ್ಲೇ ಹೋಗಿ ಕಮೋಡ್ ಮೇಲೆ ಸೆಟ್ಲ್ ಆಗ್ಬಿಡ್ತಾರೆ ಅವರು, ಹಾಗೆ ಕೂತಿರ್ತಾರೆ. ಸೊ ತುಂಬ ಹೊತ್ತು ಕೂತು ಆ ಪ್ರೆಷರಿಗೆ ವೇನ್ಸು ಆರ್ಟ್ರೀಸ್ ಎಲ್ಲ ಬಲ್ಜ್ ಆಗಿ ತುಂಬ ಹೊತ್ತು ಕೂರೋದ್ರಿಂದ ಬಾತ್ರೂಮಲ್ಲಿ ಪೈಲ್ಸ್ ಬರುತ್ತೆ. ಅಂಡ್ ಕೂತ್ಕೊಳ್ಳೋದು ನಾಟ್ ಜಸ್ಟ್ ಅನ್ ಕಮೋಡ್ಸ್, ಚೇರ್ ಮೇಲೆ ತುಂಬಾ ಹೊತ್ತು ಕೂತ್ಕೊಳ್ಳೋದು ಕೂಡ ಇಸ್ ಹಾರ್ಮ್ಫುಲ್ ಅಲ್ವಾ ಸರ್? ಚೇರ್ ಮೇಲೆ ಈಗ IT ಪ್ರೊಫೆಷನಲ್ಸು, ಆಮೇಲೆ ಟೈಲರಿಂಗು, ಡ್ರೈವರ್ಸು, ಆಮೇಲೆ ನಮ್ಮ ಎಷ್ಟೋ ಸರಿ ಹೇಳ್ತೀನಿ ನಾನು, ನಮ್ಮ ಈ ಫೈಲ್ಸ್ ನೋಡ್ತಾರ ನಮ್ಮ ಬ್ಯೂರೋಕ್ರಾಟ್ಸು, ಅವ್ರು ಕಾಮನ್ ಪದ ಏನಂದ್ರೆ, ಫೈಲ್ ಮೇಲೆ ತುಂಬ ಹೊತ್ತು ಕೂತ್ಬಿಟ್ಟಿದ್ದಾನಪ್ಪ, ಫೈಲೇ ಕ್ಲಿಯರ್ ಮಾಡ್ತಾ ಇಲ್ಲ ಅಂತ. ಸೊ ನಾನು ಹೇಳ್ತೀನಿ, ಇಫ್ ಯು ಸಿಟ್ ಆನ್ ಫೈಲ್ಸ್ ಫಾರ್ ಎ ಲಾಂಗ್ ಟೈಮ್ ಯು ವಿಲ್ ಗೆಟ್ ಪೈಲ್ಸ್, ಪ್ಲೀಸ್ ಕ್ಲಿಯರ್ ಯುವರ್ ಫೈಲ್ಸ್ ಅಂತ. ಹಂಗೆ ಅವ್ರಿಗೆಲ್ಲ ಬರೀ ನೀವು ಫೈಲ್ಸ್ ನೋಡ್ತೀರಾ, ನಾನು ಫೈಲ್ಸ್ ನೋಡ್ತೀನಪ್ಪ ಅಂತ ಈ ನಮ್ಮ ಬ್ಯೂರೋಕ್ರಾಟ್ಸ್ ಫ್ರೆಂಡ್ಸ್ ಜೊತೆಗೆಲ್ಲ ನಾವೆಲ್ಲ ಜೋಕ್ಸ್ ಮಾಡ್ತಿರ್ತೀವಿ ಅಷ್ಟೇ. ಸೊ ಹಾಗೆ ತುಂಬ ಹೊತ್ತು ಒಂದೇ ಕಡೆ ಕೂತ್ಕೊಳ್ಳೋದ್ರಿಂದನೂ ಸಹ ಫೈಲ್ಸು ಬರುತ್ತೆ. ಓಕೆ ಓಕೆ.